ನೋಡು, ನಾನು ನಿನ್ನ ಸಾಯೋವರೆಗೂ ಮಗು ಥರ ನೋಡ್ಕೋತೀನಿ, ಇದರಿಂದ ಹೇಗಾದರೂ ಮಾಡು, ಬಚಾವ್ ಮಾಡು. ಈ ಡೈಲಾಗ್ನ ಅವಳು ಅವನ ಮುಂದೆ ಹೇಳ್ತಾಳೆ. ಇದು ಈ ವಾರ ತೆರೆ ಕಂಡಂಥ ಬಾಸ್ ಸಿನಿಮಾದ ಒಂದು ಡೈಲಾಗ್. ಈ ವಾರ ತೆರೆ ಕಂಡಿರತಕ್ಕಂಥ ಬಾಸ್ ಸಿನಿಮಾ ಸಾಕಷ್ಟು ಸುದ್ದಿಯಾಗಿತ್ತು, ನಿಮಗೆಲ್ರಿಗೂ ಗೊತ್ತು. ಬಾಸ್ ಒಂದು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಮಾಡಿರುವಂತಹ ಸಿನಿಮಾನ. ಆ ಸಿನಿಮಾ ತಂಡ ಎಲ್ಲೂ ಕೂಡ ರಿಯಲ್ ಇನ್ಸಿಡೆಂಟ್ ಅಂತ ಹೇಳಿಲ್ಲ. ಆದರೆ ನಿಮಗೆಲ್ಲರಿಗೂ ಗೊತ್ತಿರುವಂಥ ಒಂದು ಇನ್ಸಿಡೆಂಟನ್ನ ಈ ಸಿನಿಮಾದಲ್ಲಿ ಕಾಣ್ಬೋದು. ಸೊ ಏನದು ಇನ್ಸಿಡೆಂಟು ನಿಮಗೆ ಗೊತ್ತೇ ಇದೆ. ರಾಜ್ಯದಲ್ಲಿ ಬೆಚ್ಚಿ ಬೀಳಿಸುವಂಥ ಒಂದು ಭೀಕರ ಮರ್ಡರ್ ಆಗಿತ್ತು. ಅದರ ರೂವಾರಿ ಒಬ್ಬ ಹೆಣ್ಣಾಗಿದ್ಲು. ಅದರ ಜೊತೆ ಸುತ್ಕೊಂಡು ಒಂದಷ್ಟು ಆರೋಪಿಗಳು ಬಂದರು. ಆ ಪ್ರಕರಣ ಒಬ್ಬ ಸ್ಟಾರ್ ನಟನ ಬುಡಕು ಕೂಡ ಬಂತು. ಸೊ ಕೊನೆಗೆ ಅವರು ಜೈಲು ಸೇರಿದರು. ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಸೊ ಯಾವಾಗ ಬಾಸ್ ಅಂತ ಟೈಟ್ಲ್ ಇಟ್ಕೊಂಡು ಈ ಸಿನಿಮಾ ಬಂತು, ಅಲ್ಲಿ ಒಂದಷ್ಟು ಕುತೂಹಲಗಳು ಹೆಚ್ಚಾದವು, ಪ್ರಶ್ನೆಗಳು ಬಂದವು. ಆ ಪ್ರಶ್ನೆಗೆ ಈಗ ಬಾಸ್ ಉತ್ತರ ಕೊಟ್ಟಿದೆ. ಈ ಸಿನಿಮಾದ ಕತೆ ಕೂಡ ನಾವು ಕೇಳಿದ್ದ ಕತೆನೇ ಆಗಿದೆ. ಆದರೆ ಕೇಳಿರೋ ಕತೆ ದೃಶ್ಯ ವೈಭವದಲ್ಲಿ ನೋಡೋದಿದೆಯಲ್ಲ, ಅದು ತುಂಬಾ ಟ್ವಿಸ್ಟ್ ಅನಿಸುತ್ತೆ. ಎಸ್, ಈ ಸಿನಿಮಾದ ನಿರ್ದೇಶಕ ಲವ ಅವರು ಕಥೆನ ಹೆಣೆದಿದ್ದಾರೆ, ಚಿತ್ರಕಥೆ ಮಾಡಿದ್ದಾರೆ, ಡೈಲಾಗ್ ಬರೆದಿದ್ದಾರೆ, ಅದ್ಭುತವಾಗಿ ಕಟ್ಟಿಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಸೊ ಎಲ್ಲ ಸರಿ ಬಾಸ್ ಸಿನಿಮಾದಲ್ಲಿ ಪ್ಲಸ್ಸು ಮೈನಸ್ಸು ಏನಾದರೂ ಇದೆಯಾ ಅಂತ ಹೇಳೋದಾದರೆ, ಇದರಲ್ಲಿ ಸ್ಕ್ರೀನ್ ಪ್ಲೇ ಇನ್ನಷ್ಟು ಜೋರಾಗಿ ಇರಬೇಕಿತ್ತು. ಮೊದಲರ್ಧ ನಿಮಗೆ ಏನೂ ಅನಿಸಲ್ಲ, ಆದರೆ ಸೆಕೆಂಡ್ ಹಾಫ್ ಸಿನಿಮಾದ ಟ್ವಿಸ್ಟ್ ಇದೆ. ಸೆಕೆಂಡ್ ಹಾಫ್ ತುಂಬ ಗಂಭೀರವಾಗಿ ನೋಡುಗರನ್ನು ನೋಡಿಸ್ಕೊಂಡು ಹೋಗುತ್ತೆ. ಆ ಸಿನಿಮಾದ ಒಂದಷ್ಟು ತಿರುವುಗಳು ಸೆಕೆಂಡ್ ಹಾಫಲ್ಲಿದೆ. ಆ ತಿರುವು ಏನು ಅನ್ನೋ ಕುತೂಹಲ ನಿಮ್ಗೆ ಏನಾದರೂ ಇದ್ದರೆ ಖಂಡಿತವಾಗಿ ಬಾಸ್ ಸಿನಿಮಾನ ಒಂದು ಸರಿ ನೋಡ್ಬೋದು. ಆ ಕುತೂಹಲಕ್ಕೆ ಕಾರಣ ಇಷ್ಟೇ, ಅಲ್ಲಿ ಪೊಲೀಸ್ ವ್ಯವಸ್ಥೆ ಹೇಗೆಲ್ಲ ಈ ಕೇಸಿನಲ್ಲಿ ಇನ್ವಾಲ್ವ್ ಆಗಿತ್ತು, ಒಂದಷ್ಟು ಪೊಲೀಸ್ನವರು ಕೂಡ ಈ ಪ್ರಕರಣದಲ್ಲಿ ಹೇಗೆ ಭಾಗಿಯಾಗ್ತಾರೆ, ಒಂದಷ್ಟು ಹಣಕ್ಕಾಗಿ ಪೀಡಿಸ್ತಾರೆ ಅನ್ನೋ ಅಂಶಗಳು ಕೂಡ ಈ ಸಿನಿಮಾದ ಮತ್ತೊಂದು ಪ್ರಮುಖ ಭಾಗ ಅಂತ ಹೇಳ್ಬೋದು. ಸೊ ನಿಮಗೆ ಕತೆ ತುಂಬ ಸಿಂಪಲಾಗೆ ಗೊತ್ತಿರೋದ್ರಿಂದ ನಿಮಗೆ ಅದು ತೋರಿಸ್ಕೊಂಡು ಹೋಗೋದು. ಆದರೆ ನರೇಷನ್ ಮಾಡಿರೋ ರೀತಿ ಇದೆಯಲ್ಲ, ಅದು ನಿಮಗೆ ಹಿಡಿದಿಟ್ಕೊಂಡು ಹೋಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ಸಿನಿಮಾದಲ್ಲಿ ಒಂದಷ್ಟು ಚಿತ್ರಕಥೆ ವೇಗವನ್ನು ಪಡೆದುಕೊಳ್ಬೇಕಿತ್ತು. ಆದರೆ ಆ ವೇಗಕ್ಕಿಂತ ಹೆಚ್ಚಾಗಿ ದ್ವಿತೀಯಾರ್ಧ ನಿಮ್ಮನ್ನು ಕೂರಿಸುತ್ತಲ್ಲ, ಅದು ಸಿನಿಮಾದಲ್ಲಿ ಆ ಕತೆಗೆ ಮತ್ತು ಆ ನಿರೂಪಣೆಗೆ ಇರುವಂತಹ ತಾಕತ್ತು ಅಂತಲೇ ಹೇಳ್ಬೋದು. ಸೊ ಒಬ್ಬ ಸ್ಟಾರ್ ನಟ ಹೇಗೆ ಒಂದು ಕೇಸಲ್ಲಿ ತಗಲಾಕೊಳ್ತಾನೆ ಅನ್ನೋದು ಇಲ್ಲಿ ಅದ್ಭುತವಾಗಿ ತೋರಿಸ್ತಾ ಹೋಗ್ತಾರೆ. ಒಂದಷ್ಟು ಕ್ಯಾರೆಕ್ಟರ್ಗಳು ಅವೆಲ್ಲವೂ ಕೂಡ ಅದ್ಭುತವಾಗಿ ಹೆಣೆದಿರ್ತಕ್ಕಂಥ ನಿರ್ದೇಶಕರು ಒಂದು ಚಂದದ ಕಥೆಯನ್ನು ಹೇಳಕ್ಕೆ ಹೋಗ್ತಾರೆ. ಇಲ್ಲಿ ಎಮೋಷನ್ಸ್ ಕೂಡ ಇದೆ, ನೀವು ಅರ್ಥ ಮಾಡ್ಕೋಬೇಕು. ಎಮೋಷನ್ಸ್ ಕೂಡ ಇದೆ. ಆ ಎಮೋಷನ್ಸು ದ್ವಿತೀಯಾರ್ಧದಲ್ಲಿ ಬರುತ್ತೆ. ಸೊ ನೀವು ಕೇಳಿರುವಂತಹ ಘಟನೆ ಅಥವಾ ಪತ್ರಿಕೆಗಳಲ್ಲಿ, ಟಿ ವಿಗಳಲ್ಲಿ ಓದಿರುವಂತಹ ಒಂದಷ್ಟು ವಿಷಯಗಳು ಈ ಸಿನಿಮಾದಲ್ಲೂ ಕೂಡ ಇದೆ. ಆದರೆ ನಿಮಗೆ ಗೊತ್ತಿರದ ಒಂದಷ್ಟು ವಿಚಾರಗಳು ಈ ಸಿನಿಮಾದಲ್ಲಿ ಅಳವಡಿಸಲಾಗಿದೆ. ಅದೇ ಈ ಸಿನಿಮಾದ ಪ್ಲಸ್ ಅಂತಲೇ ಹೇಳ್ಬೋದು. ಆ ಪ್ಲಸ್ ಏನು ಅಂತ ನೀವು ತಿಳ್ಕೊಳ್ಳುವಂತಹ ಕುತೂಹಲ ಇದ್ದರೆ ಒಂದು ಸರಿ ಬಾಸ್ ಸಿನಿಮಾನ ನೋಡಲು ಯಾವುದೇ ಅಡ್ಡಿ ಇಲ್ಲ. ಇನ್ನು ಈ ಸಿನಿಮಾದಲ್ಲಿ ತನುಷ್ ಶಿವಣ್ಣ ಹೀರೋ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ನೋಡಿ, ರಿಯಲ್ ಇನ್ಸಿಡೆಂಟಲ್ಲಿ ಒಬ್ಬ ಸ್ಟಾರ್ ಹೀರೋ ಆದರೆ ಇಲ್ಲಿ ಬೇರೆ ಒಂದು ಕ್ಷೇತ್ರದಲ್ಲಿ ದೊಡ್ಡ ಸ್ಟಾರ್ ಆಗಿರ್ತಕ್ಕಂಥ ಹೀರೋ ಆಗಿ ತನುಷ್ ಶಿವಣ್ಣ ಅವರು ಕಾಣಿಸ್ಕೊಳ್ತಾರೆ. ಸೊ ಇಲ್ಲಿ ಬಹುತೇಕ ಸಿನಿಮಾದ ಪಾತ್ರಗಳನ್ನು ಕೂಡ ಅಷ್ಟೇ ಅದ್ಭುತವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ವಂದಿತಾ ಗೌಡ ಅವರ ಕ್ಯಾರೆಕ್ಟರ್ ಕೂಡ ಇಲ್ಲಿ ಬೇರೆ ಥರದ ಡಾಮಿನೇಟ್ ಮಾಡ್ತಾ ಹೋಗುತ್ತೆ. ಸೊ ಒಟ್ಟಾರೆಯಾಗಿ ಇಡೀ ಸಿನಿಮಾದಲ್ಲಿ ನೀವು ಗಮನಿಸಬೇಕಾದಂಥ ಅಂಶ ಅಂತಂದರೆ ಆ ಕತೆ, ಆ ನರೇಷನ್ನು. ಒಂದು ಮರ್ಡರ್ ಆಗುತ್ತೆ, ಕಿಡ್ನಾಪ್ ಆಗುತ್ತೆ, ಅದರ ಬಳಿಕ ಏನೆಲ್ಲ ಆಗುತ್ತೆ ಅನ್ನೋದಿದೆಯಲ್ಲ, ಆ ಅಂಶ ಭಾಳ ಅದ್ಭುತವಾಗಿ ಇಲ್ಲಿ ಕಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಇನ್ನೊಂದು ಇಲ್ಲಿ ವೆರಿ ಇಂಪಾರ್ಟೆಂಟ್ ವಿಷಯ ಹೇಳಲೇಬೇಕು. ಸಿನಿಮಾದಲ್ಲಿ ದರ್ಶನ್ ರಿಯಲ್ ಇನ್ಸಿಡೆಂಟಲ್ಲಿ ಅವ್ರನ್ನ ತುಂಬ ಕಳನಟನಾಗಿ ಪೋರ್ಟ್ರೈ ಮಾಡಿರೋದೆ. ಪೊಲೀಸ್ನವ್ರು ಅವ್ರನ್ನ ಯಾವ ರೀತಿ ನೋಡಿದ್ದಾರೆ, ಮೀಡಿಯಾಗಳವ್ರನ್ನ ಯಾವ ರೀತಿ ಕಂಡಿದ್ದಾರೆ ಎಲ್ಲರೂ ನಿಮಗೆ ಗೊತ್ತು. ಆದರೆ ಸಿನಿಮಾದಲ್ಲಿ ತೋರಿಸಿರುವ ರೀತಿ ಇದೆಲ್ಲ ಬೇರೆ ಥರನೇ ಇದೆ. ಅಂದರೆ ಒಂದು ಮರ್ಡರ್ ಆದ ತಕ್ಷಣ ಅಲ್ಲಿ ಒಬ್ಬ ಹೀರೋ ಬಂದು, ಅಂದರೆ ಒಬ್ಬ ಸ್ಟಾರ್ ಬಂದು
ಆ ಹುಡುಗನ್ನ ಸೇವ್ ಮಾಡೋವಂಥ ರೀತಿಯಲ್ಲಿ ಓಡಾಡೋಂಥದ್ದು ಇದೆಯಲ್ಲ ಅದು ಬಹಳ ಮುಖ್ಯ. ಅಂದರೆ ಒಂದು ಹೆಣ್ಣಿನಿಂದ ಏನೆಲ್ಲ ಸಮಸ್ಯೆ ಆಯಿತು ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಇಲ್ಲಿ ಹೇಳುವಂಥ ಪ್ರಯತ್ನವನ್ನು ಇಡೀ ತಂಡ ಮಾಡಿಕೊಟ್ಟಿದೆ. ಸೊ ಸಿನಿಮಾದಲ್ಲಿ ಈಗ ರಿಯಲ್ ಪಾತ್ರದಲ್ಲಿ ಒಬ್ಬ ಸ್ವಾಮಿ ಬಂದರೆ ಇಲ್ಲಿ ಶಿವಸ್ವಾಮಿ ಅಂತ ಒಂದು ಪಾತ್ರ ಬರುತ್ತೆ. ಸೊ ಆ ಶಿವಸ್ವಾಮಿ ಪಾತ್ರ ಹೇಗೆಲ್ಲ ಮಾಡ್ತು ಆ ಹೆಣ್ಣಿಗಾಗಿ ಅಂತ ಹೇಳಿ ಒಂದಷ್ಟು ತುಂಬ ಸೂಕ್ಷ್ಮ ವಿಚಾರಗಳನ್ನು ಇಲ್ಲಿ ಹೇಳಕ್ಕೆ ಹೊರಟಿದ್ದಾರೆ. ಸೊ ಅದು ಕೂಡ ಸಿನಿಮಾದ ಹೈಲೈಟ್ ಅಂತಲೇ ಹೇಳ್ಬೋದು. ಭಾಳಷ್ಟು ಜನರಿಗೆ ಇದೆಲ್ಲೋ ಈ ಸಿನಿಮಾ ಸ್ಟಾರ್ ವಿರುದ್ಧ ಇದೆ ಅಂತ ಅಂದ್ಕೊಂಡಿರ್ಬೋದು. ಆದರೆ ಇದು ವಿರುದ್ಧ ಪರ ಅಂತ ಸಿನಿಮಾ ಅಲ್ಲ. ನೋಡಿದ್ರೆ ವಾಸ್ತವ ಅಂಶಗಳು ಏನೇನು ರಿಯಲ್ ಇನ್ಸಿಡೆಂಟ್ಗಳು ನೋಡಿದ್ವು, ಆಮೇಲೆ ಕೆಲವು ಅಂಶಗಳು ಯಾರಿಗೆ ಗೊತ್ತಿರಲಿಲ್ಲ ಅವೆಲ್ಲವನ್ನು ಕೂಡ ಡೈರೆಕ್ಟರ್ ಲವ ಅವರು ತುಂಬ ಸೂಕ್ಷ್ಮತೆಯಿಂದ ಇಲ್ಲಿ ಪೋಣಿಸಿ ತೋರಿಸುವಂಥ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆ ಬಾಸ್ ಸಿನಿಮಾ ರಿಲೀಸ್ ಆಗಿದೆ. ಬಾಸ್ ಸಿನಿಮಾ ನೋಡಿದವರಿಗೆ ಖಂಡಿತ ಅವರ ಫ್ಯಾನ್ಸ್ಗಳಿಗೆ ಈ ಸಿನಿಮಾ ಇಷ್ಟ ಆಗುತ್ತೆ, ಇಷ್ಟಂತೂ ಹೇಳಬಲ್ಲೆ. ಯಾಕಂದರೆ ಭಾಳಷ್ಟು ಪ್ರಯತ್ನಗಳು ನಡೆದವು ಈ ಸಿನಿಮಾದ ವಿರುದ್ಧ, ಈ ಸಿನಿಮಾಗಳನ್ನು ರಿಲೀಸೇ ಮಾಡಬಾರ್ದು ಅಂತ. ಆದರೆ ಸಿನಿಮಾ ನೋಡಿ ಹೊರಗೆ ಬಂದವ್ರಿಗೆ ಖಂಡಿತವಾಗಿ ಆ ಸ್ಟಾರ್ ಹೇಗಿದ್ದರು, ಹೇಗೆ ನಡ್ಕೊಂಡಿದ್ರು ಅನ್ನೋದು ಕೂಡ ಇಲ್ಲಿ ಗೊತ್ತಾಗುತ್ತೆ. ಒಂದಷ್ಟು ವಾಸ್ತವ ಅಂಶಗಳು ಏನೇ ಇದ್ದು ರಿಯಲ್ ಇನ್ಸಿಡೆಂಟಲ್ಲಿ, ಸೊ ರಿಯಲ್ ಫ್ಯಾಕ್ಟ್ ಏನಾಗಿತ್ತು ಅದನ್ನು ಇಲ್ಲಿ ತೋರಿಸಿದ್ದಾರೆ. ಅದರ ಜೊತೆಗೆ ಅಚ್ಚರಿಯಾದಂಥ ಒಂದಷ್ಟು ಅಂಶಗಳು ಕೂಡ ಇಲ್ಲಿವೆ. ಅದೇ ಬಹಳ ಇಂಪಾರ್ಟೆಂಟು. ಜೊತೆಗಿದ್ದವರೇ ಹೇಗೆಲ್ಲ ಅವ್ರನ್ನ ಹಾಳು ಮಾಡಿದ್ರು ಅನ್ನೋದು ಕೂಡ ತುಂಬ ಹೈಲೈಟು. ಸೊ ನಿಮ್ಗೆ ಏನಾದ್ರು ಟೈಮ್ ಸಿಕ್ಕರೆ ಸಿನಿಮಾ ನೋಡಲೇಬೇಕು ಅಂತ ಅನಿಸಿದರೆ ಖಂಡಿತವಾಗಿಯೂ ಒಂದ್ಸರಿ ಬಾಸ್ ಸಿನಿಮಾನ ನೋಡ್ಕೊಂಡು ಬನ್ನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.